ನಮಗಾಗಿರೋ ಈ ಘಟನೆ ದಯವಿಟ್ಟು ಯಾರಿಗೂ ಆಗಬಾರ್ದಪ್ಪ ದೇವ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಏನಪ್ಪ ಅಂತ ಅಂದರೆ ಸಂಡೇ ನೈಟೇ ಒಂದು ದೊಡ್ಡ ಘಟನೆ ಆಗಿರುತ್ತೆ ನಮ್ಮ ಮನೆಯಲ್ಲಿ. ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಒಂದು ಬೆಕ್ಕಿತ್ತಲ್ವ, ನೀವೇ ನೋಡಿರ್ತೀರ ನೋಡಿ. ಈ ಬೆಕ್ಕೆ ತುಂಬ ಪ್ರೀತಿಯಿಂದ ನಾವೆಲ್ಲರೂ ಸಾಕೊಂಡ್ವಿ. ಹೆಸರು ಚೆರ್ರಿ ಅಂತ. ಇವಳು ಪ್ರೆಗ್ನೆಂಟ್ ಆಗಿದ್ಲು, ಇನ್ನೇನು ಒಂದು ವಾರದಲ್ಲಿ ಮರಿ ಹಾಕೋ ಥರ ಇದ್ಲು. ಮೊನ್ನೆ ನೈಟ್ ಏನು ಮಾಡಿದ್ದಾಳೆ ಅಂದರೆ ವಾಶ್ರೂಮ್ಗೆ ಅಂತ ಈಚೆ ಹೋಗಿದ್ದಾಳೆ. 10 ನಾಯಿ ಬಂದು ಅವಳನ್ನ ಅಟ್ಯಾಕ್ ಮಾಡಿ ನಾಯಿ ಬಾಯಲ್ಲೇ ಕಚ್ಚಿ ಎತ್ಕೊಂಡು ಹೋಗ್ಬಿಟ್ಟೈತೆ. ನಾವೆಲ್ಲ ಹುಡುಕಿದ್ರೆ ಸಿಗಲಿಲ್ಲ. ಆಮೇಲೆ ಬೆಳಗ್ಗೆನೇ ಸಿಕ್ಕಿದವಳು ನಮಗೆ. ನೈಟೆಲ್ಲ 3 ಗಂಟೆವರೆಗೂ ನೈಟ್ ಫುಲ್ಲು ನಿದ್ದೆಲ್ಲ ಕೆಟ್ಟು ನಾವೆಲ್ಲರೂ ಹುಡುಕಿದ್ರಿ, ಎಲ್ಲೂ ಸಿಗಲಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡ್ತು ನಮಗೆ. ಯಾರೇ ದಯವಿಟ್ಟು ಬೆಕ್ಕುಗಳನ್ನ ಸಾಕಿದ್ರೆ ತುಂಬ ಪ್ರೀತಿ ಅಂತ ಇರೋಕೆ ಹೋಗ್ಬಿಡಿ. ಯಾಕೆ ನಾವು ಪ್ರೀತಿ ತುಂಬಾ ಕೊಟ್ಟು ನಾವು ಬೆಳೆಸಿರ್ತೀವಿ, ಬಟ್ ಆದರೆ ಆ ಪ್ರೀತಿ ಇಲ್ಲ ಅಂದಿದ ತಕ್ಷಣ ಆ ನೋವನ್ನ ಯಾರ ಕೈಯಲ್ಲೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ನೋವಾಗುತ್ತೆ. ಎಷ್ಟು ಪ್ರೀತಿ ಇಕ್ಕಿರ್ತೀರೋ ಅಷ್ಟು ಬೇಗನೆ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅದು ಹೋಗುತ್ತೆ. ದಯವಿಟ್ಟು ಯಾರೇ ಬೆಕ್ಕು ಸಾಕೋರು ನಾಯಿ ಇರುವಂಥ ಪ್ಲೇಸಲ್ಲಂತೂ ಯಾವುದೇ ಬೆಕ್ಕನ್ನ ಸಾಕೋಕ್ಕಂತೂ ಹೋಗಲೇಬೇಡಿ. ಸಾಕೋದಾದರೆ ಅದನ್ನು ತುಂಬಾ ಸೇಫ್ಟಿಯಿಂದ ಸಾಕೊಳ್ಳಿ. ನೈಟಲ್ಲಿ ಮನೆ ಒಳಗೆ ಹಾಕಿ ಲಾಕ್ ಮಾಡಿ, ಯಾರು ಈಚೆ ಅಂತೂ ಬಿಡೋಕ್ಕೆ ಹೋಗಬೇಡಿ. ನಾವು ಗೇಟೆಲ್ಲ ಲಾಕ್ ಮಾಡಿಕೊಂಡೇ ಬರ್ತೀರಿ, ನಾಯಿ ಬರೋಕ್ಕೆ ಚಾನ್ಸೇ ಇಲ್ವಾ. ಬಟ್ ಆದರೆ ಯಾರೋ ಅವತ್ತು RCB ಮ್ಯಾಚ್ ಇತ್ತಲ್ವ, ಅವತ್ತು ಯಾರೋ ಮೇಲೆ ಕೆಳಗೆಲ್ಲ ಓಡಾಡಿದರೆ ನಾವು ಹೋಗೋ ಲಾಕ್ ಮಾಡ್ಕೊಂಡು ಹೋಗಿದ್ದೀರಿ. ಯಾರು ಓಪನ್ ಮಾಡಿಬಿಟ್ಟು ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲ. ಗೇಟ್ ಓಪನ್ ಇರೋದಕ್ಕೆ ನಾಯೆಲ್ಲ ಮೇಲೆ ಬಂದುಬಿಟ್ಟೈತೆ. ಅವಳು ಪ್ರೆಗ್ನೆಂಟ್ ಇದ್ದಿದ್ದರಿಂದ ನಮಗಿನ್ನೂ ಸಿಕ್ಕಾಪಟ್ಟೆ ತುಂಬಾ ಬೇಜಾರಾಯಿತು. ಅವಳು ಬಾಡಿ ನೋಡಿದ ತಕ್ಷಣ ನಾವು ನಮ್ಮಪ್ಪ ನಮ್ಮಮ್ಮ ಅಲ್ಲೇ ಎಲ್ಲರೂ ಹತ್ಕೊಂಡ್ಬಿಟ್ವಿ ಜೋರಾಗಿ. ಯಾಕಪ್ಪ ಅಂತಂದರೆ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತೀರಿ ಅಲ್ವಾ. ಇವಾಗ ಪ್ರೀತಿ ಆ ಬೆಕ್ಕು ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅಲ್ವಾ ಹೇಳಿ. ಈ ನೋವು ಏನು ಅಂದ್ಬಿಟ್ಟು ಪ್ರಾಣಿ ಬೆಳೆಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ನಮಗೆ, ಯಾಕೆ ಈ ನಾಯಿಗಳು ಹಿಂಗೆ ಮಾಡುತ್ತೆ ಅಂತ. ನಿಜ ಬೆಕ್ಕಂತೂ ಹುಷಾರಾಗಿ ಸಾಕಿ. ಯಾರೂ ನಾಯಿರೋ ಜಾಗಕ್ಕೆ ಬೆಕ್ಕನ್ನ ಬಿಡೋಕ್ಕೆ ಹೋಗಬೇಡಿ. ಈ ಬೇಜಾರಿಗೆ ನಾನು ಜಾಸ್ತಿ ವಿಡಿಯೋನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ, ತುಂಬಾ ಬೇಜಾರಾಗ್ತಿತ್ತು. ಸರಿ ಅಂದ್ಬಿಟ್ಟು ಆದರೂ ನೋವು ಯಾರಿಗೂ ಗೊತ್ತಾಗಬಾರ್ದು ಅಂತ ನಗ್ತಾನೆ ವಿಡಿಯೋ ಮಾಡಿಕೊಂಡೆ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.